ಖಂಡಿತ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರಿಗೆ ಅಂತಂದ್ರೆ BE BTech ಹಾಗೆ BSc ಶಿಕ್ಷಣವನ್ನ ಪಾಸ್ ಮಾಡಿರೋರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್. ಯಾಕಂತ ಹೇಳಿದ್ರೆ ಬರೋಬ್ಬರಿ 40,000ದಿಂದ 1,40,000ವರೆಗೆ ವೇತನ ಶ್ರೇಣಿ ನೀಡುವಂತಹ ಹುದ್ದೆಗೆ ಇವಾಗ ಭಾರತ ಸರ್ಕಾರದ ಅಡಿಯ ಒಂದು ಡಿಫೆನ್ಸ್ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂಥ ಒಂದು ಕಾರ್ಯನಿರ್ವಹಿಸುವಂತಹ BEL ನವರತ್ನ ಕಂಪನಿ ಸಾಲಿನ ಒಂದು PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕನ್ ಸಂಸ್ಥೆ BEL. ಇದು ಹೆಚ್ಚಾಗಿ ಡಿಫೆನ್ಸ್ ರಿಲೇಟೆಡ್ ಉಪಕರಣಗಳನ್ನು ಹಾಗೆಯೇ ಇನ್ಸ್ಟ್ರೂಮೆಂಟ್ಗಳನ್ನು ಹಾಗೆಯೇ ಪ್ರಾಡಕ್ಟ್ಗಳನ್ನು ಪಡಿಸುವಂತಹ ಒಂದು ಕಂಪನಿ BEL ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್. ಸೊ ಈ ಒಂದು ಕಂಪನಿ ಇವಾಗ ಬರೋಬ್ಬರಿ 340 ಹುದ್ದೆಗಳ ಭರ್ತಿಗೆ ಪ್ರೊಬೇಷನರಿ ಇಂಜಿನಿಯರಿಂಗ್ ಹುದ್ದೆಗಳಿಗೆ ನೇಮಕಾತಿಗಾಗಿ ಇವಾಗ ಅಧಿಸೂಚನೆಯನ್ನು ಇವತ್ತು ಅಂದರೆ ಅಕ್ಟೋಬರ್ 24ರಂದು ಬಿಡುಗಡೆ ಮಾಡಿರುವಂಥದ್ದು. ಎಷ್ಟು ಬರೋಬ್ಬರಿ 40,000ದಿಂದ 1,40,000ವರೆಗೆ ವೇತನ ಶ್ರೇಣಿ ಇರುವಂತಹ ಹುದ್ದೆ ಇದು. ಸೊ ಈ ಒಂದು ಹುದ್ದೆಯ ಕುರಿತು ನಾನು ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತು ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಯಾರು BE BTech ಹಾಗೆ BSc ಶಿಕ್ಷಣವನ್ನು ಪಡೆದಿದ್ದೀರೋ ಅವರು ಅರ್ಜಿ ಸಲ್ಲಿಸಲಿಕ್ಕೆ ತಡ ಮಾಡಬೇಡಿ. ಯಾಕಂತ ಹೇಳಿದ್ರೆ ಇಂಪಾರ್ಟೆಂಟ್ ಡೇಟ್ಸನ್ನು ನೆನ್ಪಿಟ್ಕೊಳ್ಳಿ. ಅಕ್ಟೋಬರ್ 24ರಿಂದ ನವೆಂಬರ್ 14ರವರೆಗೆ, ನವೆಂಬರ್ 14ರ ರಾತ್ರಿ 11:59 ಮಾತ್ರ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ನೀಡಿರೋದು. ಅನಂತರದಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಸೊ ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಸ್ವೀಕಾರ ಮಾಡ್ತಿರೋದು. ಸೊ ಅರ್ಜಿ ಸಲ್ಲಿಕೆಗೆ ಒಂದು ಶುಲ್ಕ ಬಂದು ಜನರಲ್ ಕೆಟಗರಿ ಹಾಗೆಯೇ OBC ಕೆಟಗರಿಯವರಿಗೆ 1,000 ರೂಪಾಯಿ, ಅದ್ರ ಜೊತೆಗೆ GST ಸೇರಿ 1,180 ರೂಪಾಯಿ ಅಪ್ಲಿಕೇಶನ್ ಶುಲ್ಕ ಆಗ್ಬೋದು. SC ST ಫಿಸಿಕಲಿ ವೀಕರ್ ಸೆಕ್ಷನ್ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಶುಲ್ಕವನ್ನು ನಿಗದಿ ಮಾಡಲಾಗಿಲ್ಲ. ಸೊ ಈ ಹುದ್ದೆಗಳಲ್ಲಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಅವರು ಅರ್ಜಿ ಸಲ್ಲಿಸಿ. ಯಾಕಂತ ಹೇಳಿದ್ರೆ ಈ ಹುದ್ದೆಗಳು ಒಂದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಇರುವಂತಹ ಒಂದು ಕೇಂದ್ರ ಸರ್ಕಾರಿ ಹುದ್ದೆಗಳು. ಹಾಗೆಯೇ ನೀವು BSc BE ಹಾಗೆಯೇ BTech ಪಾಸ್ ಮಾಡಿರೋದ್ರಿಂದ ಇಂಗ್ಲೀಷ್ನಲ್ಲಿ ನೀವು ಪರಿಣಿತರಿದ್ದೇ ಇರ್ತೀರಿ. ಆದ್ದರಿಂದ ನಿಮಗೆ BEನಲ್ಲಿ ಏನೇನು ಓದಿರ್ತೀರೋ ಆ ಒಂದು ವಿಷಯಗಳಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರುತ್ತೆ. ನಾನು ಪರೀಕ್ಷಾ ವಿಧಾನ ಆಯ್ಕೆ ಪ್ರಕ್ರಿಯೆ ಹೇಗೆ ಅಂತ ಮುಂದೆ ಹೇಳ್ತೀನಿ. ಸೊ ಮೊದಲು ನೀವು ನೆನ್ಪಿಟ್ಕೋಬೇಕಾದಂತಹ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ BL ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ನ ಹುದ್ದೆಗಳಿಗೆ ಅರ್ಜಿ ಹಾಕಿ ಯಾರೆಲ್ಲ ಆಯ್ಕೆ ಆಗ್ತಿರೋ ಅವರು ಬೆಂಗಳೂರಿನಲ್ಲೂ ಸಹ ಕೆಲಸನ ಪಡ್ಕೋಬೋದು. ಅಂದರೆ ಬೆಂಗಳೂರಿನಲ್ಲೂ ಸಹ ನಿಮಗೆ ಉದ್ಯೋಗ ಸ್ಥಳ ನಿಗದಿ ಮಾಡ್ಕೋಬೋದು. ಇಲ್ಲೂ ಸಹ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಅದು ಬಿಟ್ಟು ನೀವು ಒಂದು ರೂಲ್ ನಿಯಮದಡಿ ಅಂದರೆ BEL ಯಾವುದೇ ಸ್ಥಳಕ್ಕೆ BELನ ಯಾವುದೇ ಘಟಕಕ್ಕೆ ನಿಮ್ಮ ನೇಮಿಸಿದ್ರು ಸಹ ಅಲ್ಲೋಗಿ ಕೆಲಸ ಮಾಡಬೇಕಾಗುತ್ತೆ. ಅಂತಹ ಹುದ್ದೆ ಇದು. ಆದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನೋದನ್ನು ಮರಿಬೇಡಿ. ಸೊ ಮತ್ತೆಲ್ಲೆಲ್ಲಿ ಈ ಒಂದು ಹುದ್ದೆಗಳಿಗೆ, ಈ ಪ್ರೊಫೆಷನರಿ ಇಂಜಿನಿಯರಿಂಗ್ ಹುದ್ದೆಗಳಿಗೆ ನೀವು ಆಯ್ಕೆ ಆದರೆ ಮತ್ತೆಲ್ಲೆಲ್ಲಿ ನಿಮ್ಮನ್ನು ಉದ್ಯೋಗಕ್ಕೆ ನಿಗದಿ ಮಾಡಲಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಬೆಂಗಳೂರು ಕರ್ನಾಟಕ ಮೊದಲೇ ಹೇಳಿದೆ, ಹಾಗೆ ಗಾಜಿಯಾಬಾದ್ UP, ಪುಣೆ ಮಹಾರಾಷ್ಟ್ರ, ಹೈದರಾಬಾದ್, ಹಾಗೆಯೇ ಇಬ್ರಾಹಿಂಪಟ್ನ ತೆಲಂಗಾಣ, ಚೆನ್ನೈ ತಮಿಳುನಾಡು ರಾಜ್ಯದಲ್ಲಿ, ಮಚಲಿಪಟ್ಟಣಂ ಆಂಧ್ರ ಪ್ರದೇಶ, ಪಂಚ್ಕುಲಾ ಹರಿಯಾಣ, ಕೋಟ್ದ್ವಾರ ಉತ್ತರಾಖಂಡ, ನವಿ ಮುಂಬೈ ಮಹಾರಾಷ್ಟ್ರ. ಇಷ್ಟು ರಾಜ್ಯದ ಈ ಒಂದು BL ಘಟಕಗಳಲ್ಲಿ ಆಯ್ಕೆಯಾದವ್ರನ್ನ ನೇಮಕಾತಿ ಮಾಡಲಾಗುತ್ತೆ. ಸೊ ನಿಮಗೆ ಬೆಂಗಳೂರಲ್ಲಿ ಸಿಕ್ಕಿದ್ರೆ ಒಳ್ಳೆಯ ಒಂದು ಅವಕಾಶ. ಅದರಲ್ಲೂ ಸಹ 1,40,000ವರೆಗೆ ಒಂದು ವೇತನ ಶ್ರೇಣಿ ಇರುತ್ತೆ. ಸೊ ಮೊದಲಿಗೆ ಆಯ್ಕೆಯಾದವ್ರಿಗೆ 6 ತಿಂಗಳು ಪ್ರೊಬೇಷನ್ ಟ್ರೈನಿಂಗ್ ಇರುತ್ತೆ. ಅನಂತರದಲ್ಲಿ 2 ವರ್ಷಗಳ ಕಾಲ ನೀವು ಉದ್ಯೋಗದಲ್ಲಿ ಕಂಪ್ಲೀಟಾಗಿ ಪೂರೈಸಲೇಬೇಕು. ಇನ್ ಕೇಸ್ ಆ ಮಧ್ಯದಲ್ಲಿ ಏನಾದರೂ ನೀವು ಕೆಲಸನ ಬಿಡ್ತೀನಿ ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿಗಳನ್ನ ನೀವು ದಂಡವಾಗಿ ಕಟ್ಬಿಟ್ಟು ಆಮೇಲೆ ವಾಪಸ್ ಬರಬೇಕಾಗುತ್ತೆ. ಮಧ್ಯದಲ್ಲಿ ವಾಪಸ್ ಬರಲಿಕ್ಕೆ ಅವಕಾಶ ಇಲ್ಲ. ಸೊ ಯಾವೆಲ್ಲ ಒಂದು ಬ್ರ್ಯಾಂಚ್ನಲ್ಲಿ ಈ BE BTech BSc ಓದಿರೋರನ್ನ ನೇಮಕಾತಿ ಮಾಡ್ಕೊಳ್ಳಲಾಗ್ತಿದೆ, ಎಷ್ಟು ಹುದ್ದೆಗಳು, ಒಟ್ಟಾರೆ 340 ಹುದ್ದೆಗಳಿದ್ದಾವೆ. ಆದರೆ ಒಂದು ಮೀಸಲಾತಿ ಪ್ರಕಾರ ಎಷ್ಟು ಹುದ್ದೆಗಳಿದೆ, ಯಾವ್ಯಾವ ಕೆಟಗರಿಯವರಿಗೆ, ಹಾಗೆಯೇ ಯಾವ್ಯಾವ ಹುದ್ದೆಗಳಿದ್ದಾವೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಯಾವ್ಯಾವ ಒಂದು ಪ್ರೊಬೇಷನರಿ ಇಂಜಿನಿಯರಿಂಗ್ ಯಾವ್ಯಾವ ಒಂದು ಬ್ರ್ಯಾಂಚ್ಗಳಲ್ಲಿ ಓದಿರೋರಿಗೆ ಅವಕಾಶ ಇದೆ ಅಂತೇಳಿ, ಎಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ. ಸೊ ಮೊದಲಿಗೆ ಪ್ರೊಬೇಷನರಿ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಗ್ರೇಡ್ 2 ಹುದ್ದೆಗಳು 175 ಪೋಸ್ಟ್ಗಳಿದ್ದಾವೆ. ಹಾಗೆಯೇ ಪ್ರೊಬೇಷನರಿ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಗ್ರೇಡ್ 2 ಆ ಹುದ್ದೆಗಳು ಸಹ 109 ಹುದ್ದೆಗಳಿವೆ. ಪ್ರೊಬೇಷನರಿ ಇಂಜಿನಿಯರ್ ಗ್ರೇಡ್ 2 ಕಂಪ್ಯೂಟರ್ ಸೈನ್ಸ್ನಲ್ಲಿ ಓದಿರೋರಿಗೆ ಅವು ಸಹ 42 ಹುದ್ದೆಗಳಿದ್ದಾವೆ. ಹಾಗೆಯೇ ಪ್ರೊಬೇಷನರಿ ಇಂಜಿನಿಯರ್ ಇಲೆಕ್ಟ್ರಿಕಲ್
ಮೊದಲು ಹೇಳಿದ್ದು ಎಲೆಕ್ಟ್ರಾನಿಕ್ಸು, ಇದು ಎಲೆಕ್ಟ್ರಿಕಲ್. ಸೊ ಇದು ಸಹ ಗ್ರೇಡ್ 2 ಹುದ್ದೆ, 14 ಹುದ್ದೆಗಳಿದ್ದಾವೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ 13 ಲ್ಯಾಕ್ ವಾರ್ಷಿಕ ಪ್ಯಾಕೇಜ್ ಇರುತ್ತೆ ನಿಮಗೆ. ಅಂದರೆ ನೀವು ಆಯ್ಕೆಯಾದ ತಕ್ಷಣ, ನೀವು ಜಾಯಿನ್ ಆದ ತಕ್ಷಣವೇ ಅನಂತರದಲ್ಲಿ ನಿಮಗೆ 10,000 ಬೇಸಿಕ್ ಪೇ, ಅದ್ರ ಜೊತೆಗೆ ನಿಮಗೆ DA ಇರುತ್ತೆ, HRA ಇರುತ್ತೆ, ಹಾಗೆ ಕನ್ವೀನಿಯನ್ಸ್ ಅಲವೆನ್ಸ್ ಇರುತ್ತೆ, ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಇರುತ್ತೆ, ಹಾಗೆಯೇ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇರುತ್ತೆ, ಹಾಗೆಯೇ ಅದರ್ ಬೇರೆ ಬೇರೆ ಇತರೆ ನಿಮಗೆ ಭತ್ಯೆಗಳನ್ನು ನೀಡಲಾಗುತ್ತೆ. ಸೊ ಈ ಒಂದು ಹುದ್ದೆಗೆ ನೀವು ಆಯ್ಕೆಯಾಗಿ ಹುದ್ದೆಗೆ ನಿಯೋಜನೆಗೊಂಡ್ರೆ, ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ವಯಸ್ಸಿನ ಮಿತಿ ಏನು? ಗರಿಷ್ಠ 25 ವರ್ಷ ಮೀರಿರಬಾರ್ದು. ಯಾವ ಡೇಟ್ಗೆ ಅಂತ ಹೇಳಿದ್ರೆ ಅಕ್ಟೋಬರ್ 1ನೇ ತಾರೀಕು 2025ಕ್ಕೆ ಸರಿಯಾಗಿ ನಿಮಗೆ 25 ವರ್ಷ ಗರಿಷ್ಠ ಮೀರಿರಬಾರ್ದು. ಯಾರಿಗೆ? ಜನರಲ್ ಕೆಟಗರಿ ಅಭ್ಯರ್ಥಿಗಳಿಗೆ. ಆದರೆ OBC ಅಭ್ಯರ್ಥಿಗಳಿಗೆ ಏನು 3A ಕೆಟಗರಿ, 2B, 2A ಈ ರೀತಿ ಕೆಟಗರಿಗಳಿದಾವೋ, OBC ಕೆಟಗರಿ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ 3 ವರ್ಷ ವಯಸ್ಸಿನ ಸಡಿಲಿಕೆ ಇದೆ. ಹಾಗೆಯೇ SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ಇರುತ್ತೆ. ಅದನ್ನು ದಿನಾಂಕ ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರೊಬೇಷನರಿ ಇಂಜಿನಿಯರಿಂಗ್ ಹುದ್ದೆಗಳ ಬಗ್ಗೆ ಹೇಳಿದೆ ಅಲ್ವಾ. ಸೊ ಆ ಒಂದು ಬ್ರಾಂಚ್ ಪ್ರಕಾರ ಆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ವಿದ್ಯಾರ್ಹತೆ ಏನಿರಬೇಕು? BE, BTech ಹಾಗೆಯೇ BSc ಇಂಜಿನಿಯರಿಂಗ್ ಓದಿರಬೇಕು. ಆದರೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಯಾವ್ಯಾವ ಬ್ರಾಂಚ್ನಲ್ಲಿ ಓದೋರಿಗೆ, ಯಾವ ಒಂದು ಹುದ್ದೆಗೆ ಅನ್ನೋದನ್ನು ನೋಡೋದಾದರೆ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು. ಮೊದಲಿಗೆ ಪ್ರೊಬೇಷನರಿ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್, ಆ ಒಂದು ಹುದ್ದೆಗಳಿಗೆ BE, BTech, BScನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಥವಾ ಕಮ್ಯುನಿಕೇಷನ್ ಅಥವಾ ಟೆಲಿಕಮ್ಯುನಿಕೇಷನ್, ಈ ಒಂದು ಬ್ರ್ಯಾಂಚ್ಗಳಲ್ಲಿ ಇಂಜಿನಿಯರಿಂಗ್ ಪಡೆದಿದ್ರೆ ನೀವು ಪ್ರೊಬೇಷನರಿ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಹುದ್ದೆಗಳಿಗೆ, ವಿಭಾಗದ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಅವು 175 ಹುದ್ದೆಗಳಿರೋದು. ನೆಕ್ಸ್ಟು ಪ್ರೊಬೇಷನರಿ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ವಿಭಾಗದ ಹುದ್ದೆಗಳಿಗೆ BE, BTech, BScನ ಗ್ರ್ಯಾಜುಯೇಟನ್ನು ಮೆಕ್ಯಾನಿಕಲಲ್ಲೇ ಓದಿರಬೇಕು. ನೆಕ್ಸ್ಟು ಪ್ರೊಬೇಷನರಿ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಹುದ್ದೆಗಳಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸೊ ನೆಕ್ಸ್ಟು ಪ್ರೊಬೇಷನರಿ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ವಿಭಾಗದ ಹುದ್ದೆಗಳಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಓದಿರೋರು ಈ ಒಂದು ಹುದ್ದೆಗಳಿಗೆ, ಈ ಒಂದು ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಇವು 14 ಹುದ್ದೆಗಳಿದ್ದಾವೆ. ನಾನು ಆಲ್ರೆಡಿ ಶುಲ್ಕ ಹೇಳಿದೆ, ವಯಸ್ಸಿನ ಮಿತಿ ಹೇಳಿದೆ, ವಿದ್ಯಾರ್ಹತೆ ಹೇಳಿದೆ, ಡೇಟ್ ಹೇಳಿದೆ. ಅಕ್ಟೋಬರ್ 24ರಿಂದ ನವೆಂಬರ್ 14 ರಾತ್ರಿ 11:59 ಅರ್ಜಿನ ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಅಂತ ಹೇಳಿ. ಅಪ್ಲಿಕೇಶನ್ ಸಲ್ಲಿಸುವ ವಿಧಾನ ಹಾಗೆ ನೋಟಿಫಿಕೇಷನ್, ಡೀಟೇಲ್ ನೋಟಿಫಿಕೇಷನನ್ನು ಬೇಕಂತ ಹೇಳಿದ್ರೆ ಯಾವ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು ಅಂತ ನಾನು ತೋರಿಸ್ತೀನಿ. ಸೊ ಆಯ್ಕೆ ವಿಧಾನ ಹೇಗಿರುತ್ತೆ ಈ ಹುದ್ದೆಗಳಿಗೆ ಅಂತ ಹೇಳಿದ್ರೆ, ಯಾರು ಅರ್ಜಿ ಸಲ್ಲಿಸ್ತಾರೋ ಅವರಿಗೆ ಒಂದು CBT ಎಕ್ಸಾಮ್ ಇರುತ್ತೆ. ಆ ಒಂದು CBT ಎಕ್ಸಾಮ್ ಬಂದು ಆ CBT ಎಕ್ಸಾಮಲ್ಲಿ ಕನಿಷ್ಠ 35% ಅಂಕಗಳನ್ನು ಜನರಲ್ ಕೆಟಗರಿ, OBC ಹಾಗೆ EWS ಕ್ಯಾಂಡಿಡೇಟ್ಸ್ ಬರೆದಿರಬೇಕು. SC ST PWD ಕ್ಯಾಂಡಿಡೇಟ್ಸು 30% ಶೇಕಡ 30 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ನೀವು ಆ ಒಂದು ಪರೀಕ್ಷೆಯಲ್ಲಿ ಕ್ವಾಲಿಫೈಯಿಂಗ್ ಆಗ್ತೀರಾ. ಆದರೆ ನೆಕ್ಸ್ಟು CBT ಎಕ್ಸಾಮ್ ಜೊತೆಗೆ ಅದಾದ ನಂತರ ಅದರಲ್ಲಿ ಸೆಲೆಕ್ಟ್ ಆದವ್ರಿಗೆ 1:5 ಪ್ರತಿ ಹುದ್ದೆಗಳಿಗೆ, ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ ಸೆಲೆಕ್ಟ್ ಮಾಡ್ತಾರೆ. ಯಾವುದಕ್ಕೆ? ಇಂಟರ್ವ್ಯೂನಲ್ಲೂ ಸಹ ಪಾಸ್ ಆಗಬೇಕಾಗುತ್ತೆ. ಅನಂತರ ಜಸ್ಟ್ ಅಲ್ಲಿಗೆ ಮುಗಿಯಲ್ಲ, ಮೆಡಿಕಲ್ ಫಿಟ್ನೆಸ್ಸನ್ನು ಟೆಸ್ಟ್ ಮಾಡ್ತಾರೆ. ಆ ಮೆಡಿಕಲ್ ಫಿಟ್ನೆಸ್ಸಲ್ಲೂ ಸಹ ಪಾಸ್ ಆದರೆ ಮಾತ್ರ ಈ ಒಂದು ಹುದ್ದೆಗೆ ನಿಮ್ಮನ್ನ ನಿಯೋಜನೆ ಮಾಡೋದು. ಅದು ನೆನಪಿರಲಿ. 120 ನಿಮಿಷಗಳ ಕಾಲ 125 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ ನಿಗದಿಯಾಗಿರುತ್ತೆ. ಸರಿಯಾದ ಉತ್ತರ ಕೊಟ್ಟರೆ 1 ಅಂಕ ಸಿಗುತ್ತೆ. ನೀವು ತಪ್ಪು ಉತ್ತರ ಅಂಕ ಕೊಟ್ಟರೆ 1/4 ಅಂಕಗಳನ್ನು ಕಳೆಯಲಾಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಈ ಒಂದು CBT ಎಕ್ಸಾಮ್ನಲ್ಲಿ. ಅದು ನೆನ್ಪಿಟ್ಕೊಳ್ಳಿ. 120 ನಿಮಿಷದ 125 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ ಇಂಜಿನಿಯರಿಂಗ್, BE, BTech ಹಾಗೆ BSc ಪಾಸ್ ಆದವ್ರಿಗೆ. ಸೊ ಇದಿಷ್ಟು ಈ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ನೀವು ನೆನಪಿಟ್ಕೋಬೇಕಾದಂತಹ ಒಂದು ಮಾಹಿತಿ. ನಿಮಗೆ ಡೀಟೇಲ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಾನು ವೆಬ್ಸೈಟ್ ಅಡ್ರೆಸ್ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಸ್ಕ್ರೀನ್ ನೋಡ್ತಾ ಇರ್ಬೋದು. BEL-India.in BEL-India.inಗೆ ಹೋದರೆ ನಿಮಗೆ ಹಿಂದಿ ಹಾಗೆಯೇ ಇಂಗ್ಲೀಷ್ ಎರಡೂ ಒಂದು ವೆಬ್ಸೈಟ್ನ ಒಂದು ಓದಲಿಕ್ಕೆ ನಿಮಗೆ ಹಿಂದಿಲಿ ಅಥವಾ ಇಂಗ್ಲೀಷಲ್ಲಿ ಅವಕಾಶ ಇರುತ್ತೆ. ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಇಲ್ಲಿ ಕರಿಯರ್ ಸೆಕ್ಷನ್ನಲ್ಲಿ ಕರ್ಸರ್ ಇಟ್ಟರೆ ಇಲ್ಲಿ ಜಾಬ್ ನೋಟಿಫಿಕೇಷನ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಐ ಕನ್ಫರ್ಮ್ ದಟ್ ಐ ಹ್ಯಾವ್ ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ದಿ ಅಬೋವ್ ಕಂಟೆಂಟ್ಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದರೆ ನಿಮಗೆ ರಿಕ್ರೂಟ್ಮೆಂಟ್ ಫಾರ್ ಪ್ರೊಬೇಷನರಿ ಇಂಜಿನಿಯರ್
ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್, ಗ್ರೇಡ್ 2. ಈ ಒಂದು ಹುದ್ದೆಗಳಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ, ಇಲ್ಲಿ ಕಾಣ್ತಾ ಇದೆ ನೋಡಿ ಅಡ್ವರ್ಟೈಸ್ಮೆಂಟ್. ಇಲ್ಲಿ ನೀವು ಕರ್ಸರ್ ಕ್ಲಿಕ್ ಮಾಡಿದ್ರೆ ಡೀಟೇಲ್ ನೋಟಿಫಿಕೇಷನ್ನ ನೀವು ಓದ್ಕೋಬೋದು ನೋಡಿ. BEL ಈ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಇದು ನೋಟಿಫಿಕೇಷನ್ ನಿಮಗೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಆಲ್ರೆಡಿ ಒಂದು ಅಕೌಂಟನ್ನು ಹೊಂದಿದರೆ, ರಿಜಿಸ್ಟ್ರೇಷನ್ ಮಾಡಿದರೆ BEL ಈ ಹಿಂದೆ ಯಾವುದಾದ್ರೂ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕಾಗಿ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ, ಏನು ಇಮೇಲ್ ಅಡ್ರೆಸ್ ಹಾಗೆಯೇ ಬೇಸಿಕ್ ಡೀಟೇಲ್ಸ್ ಹಾಗೆಯೇ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದರೆ ನಿಮ್ಮ ಯೂಸರ್ ನೇಮ್ ಹಾಗೆ ಪಾಸ್ವರ್ಡ್ ನೀಡಿ ಲಾಗಿನ್ ಆಗಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಆಲ್ರೆಡಿ ರಿಜಿಸ್ಟರ್ಡ್ ಟು ಲಾಗಿನ್ ಅಂತಿದೆಯಲ್ಲ, ಅದ್ರ ಬದಲು ನೀವು ಟು ರಿಜಿಸ್ಟರ್ ಅಂತೇಳಿ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಪೋಸ್ಟ್ ನೇಮ್ ಯಾವ ಪೋಸ್ಟ್ಗೆ ಅಂತೇಳಿ, ನೆಕ್ಸ್ಟು ಮೊಬೈಲ್ ನಂಬರ್, ಕನ್ಫರ್ಮ್ ನಂಬರ್, ಆಲ್ಟರ್ನೇಟ್ ನಂಬರ್, ಇದೆಲ್ಲ ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಪಾಸ್ ಆದವ್ರಿಗೆ, ಡಿಗ್ರಿ ಲೆವೆಲಲ್ಲಿ ಇಂಜಿನಿಯರಿಂಗ್ ಓದಿರೋರಿಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ತುಂಬ ಸುಲಭ. ಈಗೆಲ್ಲ ಮೊಬೈಲ್ನಲ್ಲೂ ಸಹ ಅಪ್ಲಿಕೇಶನ್ ಹಾಕೋ ಒಂದು ಸ್ಪೀಡ್ ಇದ್ದಾರೆ ಕೆಲವರು. ಸೊ ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ. ಮೊಬೈಲ್ನಲ್ಲೂ ಸಹ ನೋಡಿ, ಇಷ್ಟು ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಹೆಸರು ಹಾಗೆ ಹುದ್ದೆ ಸೆಲೆಕ್ಟ್ ಮಾಡಿದರೆ ಸಾಕು. ನಿಮಗೆ ಒಂದು ಜನರೇಟ್ OTP ಬರುತ್ತೆ. OTP ಕೊಟ್ಟು ಕ್ಲಿಕ್ ಹಿಯರ್ ಅಂತ ಕೊಟ್ಟು ನೀವು ಇಲ್ಲಿ ರಿವೆರಿಫೈ ಕೊಟ್ಟರೆ ನಿಮಗೆ ನೆಕ್ಸ್ಟು ನಿಮಗೆ ಅಕೌಂಟು ಜನರೇಟ್ ಆಗಿರುತ್ತೆ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೊಟ್ಟು ಅಥವಾ ಯೂಸರ್ ನೇಮ್ ಕೊಟ್ಟು ನೀವು ಆಲ್ರೆಡಿ ರಿಜಿಸ್ಟರ್ಡ್ ಟು ಲಾಗಿನ್, ಇಲ್ಲಿ ನೀವು ಲಾಗಿನ್ ಆಗ್ಬೋದು. ಅಥವಾ ಸ್ಟಾರ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಇದೇನಿಲ್ಲ, ಆಲ್ರೆಡಿ ರಿಜಿಸ್ಟರ್ಡ್ ಲಾಗಿನ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿ ಯೂಸರ್ ID ಬರುತ್ತೆ. ಅಲ್ಲೇನು ಯೂಸರ್ ID ಕೊಟ್ಟಿರ್ತೀರ ಅದು ಪಾಸ್ವರ್ಡ್ ಕೊಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಇದಿಷ್ಟು. ಸೊ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ಮಾಹಿತಿಗಳಲ್ಲಿ ಆಧಾರ್ ಕಾರ್ಡ್ ಬೇಕಿರುತ್ತೆ, ಇಟ್ಕೊಂಡಿರಿ. ಆ್ಯಕ್ಚುಲಿ BEL ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಸಾಫ್ಟ್ ಕಾಪಿ ಏನು ಸ್ಕ್ಯಾನ್ ಕಾಪಿಗಳನ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಬಟ್ ರೆಡಿ ಮಾಡಿ ಇಟ್ಕೊಂಡಿರಿ. ಹಾಗೆಯೇ BE, BTech, BSc ಏನು ನೀವು ಓದಿ ಪಾಸ್ ಮಾಡಿದಿರೋ ಆ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಹಾಗೆಯೇ ಪದವಿ ಸರ್ಟಿಫಿಕೇಟ್ನ ಇಟ್ಕೊಂಡಿರಿ. ಸೊ OTP, ಇಮೇಲ್ ಅಡ್ರೆಸ್ ಮುಖ್ಯವಾಗಿರುತ್ತೆ. ಇನ್ನೆಲ್ಲ ಡೀಟೇಲ್ಸ್ ನಿಮ್ಮ ತಲೆಯಲ್ಲೇ ಇರುತ್ತೆ, ಕೊಟ್ಟು ಅರ್ಜಿನ ಸಲ್ಲಿಸಿ. ಸೊ ಇದು 40,000ದಿಂದ 1,40,000ವರೆಗೆ ಇರುವಂತಹ ಒಂದು ವೇತನ ಶ್ರೇಣಿಯ ಹುದ್ದೆ. ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗ ಪಡಿಬೇಕು, ಅದರಲ್ಲೂ ಸಹ ಇಂಜಿನಿಯರಿಂಗ್ ರಿಲೇಟೆಡು. ಈಗ ಎಲ್ಲ ಇಂಜಿನಿಯರಿಂಗ್ ಮಾಡಿ 50,000, 60,000 ಸ್ಟಾರ್ಟಿಂಗ್ ಬೇಸಿಕ್ ಪೇ. ಮೊನ್ನೆ ನಾನು ಮಾತಾಡ್ತಾ ಇರಬೇಕಾದ್ರೆ ಹಾಗೆಯೇ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಒಬ್ಬರು ಮಾತಾಡ್ತಾಯಿದ್ರು, ಒಬ್ಬರು ಸ್ನೇಹಿತರು ಹೊಸದಾಗಿ ಪರಿಚಯ ಆದರು. ಅವರು ಇಂಜಿನಿಯರಿಂಗ್ ಮಾಡಿ 3-4 ತಿಂಗಳು ಮೊದಲೊಂದು ಕಡೆ ಟ್ರೈನಿಂಗು, ಅದಾದ ನಂತರ ಇನ್ನೊಂದು ಕಡೆ 4 ತಿಂಗಳು ಇಂಟರ್ನ್ಶಿಪ್ಗೆ, 6 ಮಂತಿಗೆ ಇಂಟರ್ನ್ಶಿಪ್ಗೆ, ಅದಾದ ನಂತರ ನಮಗೆ ಕನ್ಫರ್ಮೇಷನ್ ಕೊಟ್ಟು ಆಮೇಲೆ ಪೇ ಸ್ಕೇಲ್ ಫಿಕ್ಸ್ ಮಾಡೋದು, ಅಲ್ಲಿವರೆಗೂ ಫಿಕ್ಸ್ ಮಾಡಲ್ಲ ಅಂತೇಳಿ ಪ್ರೈವೇಟ್ ಸೆಕ್ಟರಲ್ಲಿ ಹೇಳ್ತಿದ್ರು. ಸೊ ಆದರೆ ಇಲ್ಲಿ ಆ ರೀತಿ ಇರೋಲ್ಲ. ನಿಮಗೆ ನೀವು ಪಾಸಾಗಿ ಆಯ್ಕೆ ಆದ ತಕ್ಷಣ ನಿಮಗೆ ವೇತನ ಶ್ರೇಣಿ ಶುರುವಾಗುತ್ತೆ. ಇಲ್ಲೇನು ಆ ರೀತಿ ಇರಲ್ಲ. ಸೊ ಅದರಿಂದ ಯಾರು ಸರ್ಕಾರಿ ಉದ್ಯೋಗ ಪಡಿಬೇಕು, ಅದರಲ್ಲೂ ಸಹ ಹೆಚ್ಚಿನ ವೇತನ ಪಡಿಬೇಕು ಅಂದ್ಕೊಂಡಿದ್ದೀರಾ ಅವರು ಅರ್ಜಿ ಸಲ್ಲಿಸಿ ಒಂದು ಪರೀಕ್ಷೆಗೆ ತಯಾರಿ ನಡೆಸಿ. ಸೊ ಹಾಗೆಯೇ ನಿಮಗೆ ಯಾವುದೇ ರೀತಿ ನಿಮಗೆ ಆಫ್ಲೈನ್ ಅಡ್ಮಿಟ್ ಕಾರ್ಡ್ನ ನಿಮಗೆ ಕೊಡಲ್ಲ. ಅಪ್ಲಿಕೇಶನ್ ಹಾಕಿದವರು ಆಗಾಗ ಈ ಒಂದು BEL ವೆಬ್ಸೈಟ್ಗೆ ಭೇಟಿ ನೀಡ್ತಿರಬೇಕು. ಒಂದು ಅಪ್ಡೇಟ್ಸ್ ತೊಗೊಂಡು ಪರೀಕ್ಷೆ ಅನೌನ್ಸ್ ಆದಮೇಲೆ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ರೆಡಿ ಇರಬೇಕು. ಸೊ ಇದಿಷ್ಟು ಬೆಂಗಳೂರಲ್ಲೂ ಸಹ ನಿಮಗೆ ಪರೀಕ್ಷೆ ಸ್ಥಳ ಇರುತ್ತೆ. ಇದಿಷ್ಟು BELನ ಪ್ರೊಬೇಷನರಿ ಇಂಜಿನಿಯರ್ ಹುದ್ದೆಗಳ ಕುರಿತ ಮಾಹಿತಿ. ಸೊ ಆಸಕ್ತರು ಅರ್ಜಿ ಸಲ್ಲಿಸಿ. ಉದ್ಯೋಗ ಮಾಹಿತಿ, ಶಿಕ್ಷಣ ಮಾಹಿತಿಗಾಗಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಯಾವ ಹುದ್ದೆ ಕುರಿತು ಅಥವಾ ಯಾವ ಒಂದು ವಿಷಯದ ಕುರಿತು ಶಿಕ್ಷಣ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಧನ್ಯವಾದಗಳು.